ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀವಿ. ನಾವು ಕೂಡ ಚೆನ್ನಾಗಿದ್ದೀವಿ. ಸಿಂಪಲ್ಲಾಗಿ ಗೋಲ್ಡ್ ಕಲರ್ ಬೀಡ್ಸ್ನ ಹಾಕಿಬಿಟ್ಟು ಸಿಂಪಲ್ ಕ್ರೋಶ ಕುಚ್ಚು ಹಾಕೋದು ಹೇಗೆ ಅಂತ ಶೇರ್ ಮಾಡ್ತಾಯಿದ್ದೀನಿ. ಬನ್ನಿ, 6 ದಾರಾನ ತೊಗೊಂಡಿದ್ದೀನಿ. ಮತ್ತು 6 ದಾರ ತೊಗೊಂಡು ಲಾಕನ್ನು ಮಾಡ್ಕೊತಾ ಇದ್ದೀನಿ. ನೋಡಿ, ಲಾಕನ್ನು ಮಾಡಿಕೊಂಡು ಲಾಕ್ ಮಾಡಾದಮೇಲೆ ಅದರ ಪಕ್ಕದಲ್ಲಿ ಇನ್ನೊಂದು ಲಾಕನ್ನು ಅಂದರೆ ಸಿಂಗಲ್ ಕ್ರೋಶ ಅನ್ಬೋದು, ಇಲ್ಲಾಂದರೆ ಲಾಕನ್ನು ಅನ್ಬೋದು. ನೋಡಿ, ಈ ಥರ ಸಿಂಗಲ್ ಕ್ರೋಶನ ಮಾಡ್ಕೊಂಡಿದ್ದೀನಿ. ಮತ್ತು ದಾರ ಮೇಲೆ ಎತ್ಬಿಟ್ಟು ನಾನಿಲ್ಲಿ ಗೋಲ್ಡ್ ಕಲರ್ ಬೀಡ್ಸ್ನ ಬಳಸ್ತಾ ಇರೋದು. ಗೋಲ್ಡ್ ಕಲರ್ ಬೀಡ್ಸ್ನ ಹಾಕ್ಕೊತಾ ಇದ್ದೀನಿ. ಹಾಕಿಬಿಟ್ಟು ಗೋಲ್ಡ್ ಕಲರ್ ಬೀಡ್ಸು ನೋಡಿ ಈ ಥರ ಹಾಕ್ಕೋಬೇಕು. ಹಾಕಿಬಿಟ್ಟು ಒಂದು ಲಾಕನ್ನು ಮಾಡ್ತಾಯಿದ್ದೀನಿ. ಲಾಕ್ ಮಾಡಿಬಿಟ್ಟು ಸೂಜಿ ಮೇಲೆ ದಾರ ತಗೊಂಡು ಕರೆಕ್ಟಾಗಿ ಸ್ವಲ್ಪ ನೋಡಿಕೊಂಡು ಕರೆಕ್ಟಾಗಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಕರೆಕ್ಟಾಗಿ ನೋಡ್ಕೊಂಡು ಸಿಂಗಲ್ ಕ್ರೋಶ ಮಾಡಾದಮೇಲೆ ಸೂಜಿ ಮೇಲೆ ದಾರ ತಗೊಂಡು ಒಂದು ಸತಿ ಒಂದು ಮತ್ತು ಇನ್ನೊಂದು ಸತಿ ಒಂದು ಡಬಲ್ ಕ್ರೋಶ ಆಯ್ತಲ್ವ. ಮತ್ತು ಸೂಜಿ ಮೇಲೆ ದಾರ ತಗೊಂಡು ಮತ್ತೆ ಡಬಲ್ ಕ್ರೋಶ, ಎರಡರಲ್ಲಿ ಒಂದು ಮತ್ತು ಎರಡರಲ್ಲಿ ಒಂದು ಫುಲ್ಲು ಡಬಲ್ ಕ್ರೋಶನ ಮಾಡ್ಕೊತಾ ಇದ್ದೀನಿ. ಡಬಲ್ ಕ್ರೋಶ ಸೂಜಿ ಮೇಲೆ ದಾರ ತಗೊಂಡು ಮತ್ತು ಎರಡರಲ್ಲಿ ಒಂದು ಮತ್ತು ಎರಡರಲ್ಲಿ ಒಂದು. ತುಂಬ ಸಿಂಪಲ್ ಆದ ಡಿಸೈನ್ ಸ್ನೇಹಿತರೆ. ಸ್ವಲ್ಪ ನಾನು ಜಾಸ್ತಿ ದಾರ ಸುತ್ತಕೊಂಡಿದ್ದೆ, ಹಾಗಾಗ್ಬಿಟ್ಟು ಸ್ವಲ್ಪ ಎಳಿತಾ ಇದೆ ನೋಡಿ. ಮತ್ತು ಈ ಥರ ಫುಲ್ಲು ಆರ್ಚು ನೋಡಿ. ಮತ್ತೆ ಸೂಜಿ ಮೇಲೆ ದಾರ ತಗೊಂಡು ಎರಡರಲ್ಲಿ ಒಂದು ಮತ್ತು ಎರಡರಲ್ಲಿ ಒಂದು, ಈ ಥರ ಫುಲ್ಲು ನಾನು ಇದರಲ್ಲಿ ಎಷ್ಟು ಒಂದು 6 ರಿಂದ 7 ಡಬಲ್ ಕ್ರೋಶನ ಬರ್ಬೋದು ನೋಡಿ. ಈ ಥರ ಎರಡರಲ್ಲಿ ಒಂದು ಫುಲ್ಲು ಡಬಲ್ ಕ್ರೋಶನ ಮಾಡ್ಕೋಬೋದು. ಅಂದರೆ ಅಲ್ಲೇ ಡಬಲ್ ಕ್ರೋಶನ ಮಾಡಿಕೊಂಡ್ರೆ ಫುಲ್ ಒಂದು ಆರ್ಚನ್ನು ರೆಡಿ ಆಗುತ್ತೆ ಸ್ನೇಹಿತರೆ. ಒಂದು ಬೀಡ್ಸ್ ಹಾಕಿಬಿಟ್ಟು ನೋಡಿ ಅದರ ಪಕ್ಕದಲ್ಲಿ ಒಂದು ಆರ್ಚನ್ನು ರೆಡಿ ಮಾಡ್ಕೊತಾ ಇರೋದು ಡಬಲ್ ಕ್ರೋಶ. ನೋಡಿ ಹೀಗೆ ಕಾಣಿಸ್ತಾ ಇದೆ. ಕರೆಕ್ಟಾಗಿ ನೋಡಿಕೊಂಡು ಒಂಚೂರು ಲೂಸ್ ಇರಬಾರ್ದು ಸ್ನೇಹಿತರೆ. ಕರೆಕ್ಟಾಗಿ ಎಷ್ಟು 6 7 ಎಷ್ಟು ಕೂತ್ಕೊಳ್ಳುತ್ತೆ ಡಬಲ್ ಕ್ರೋಶ ಅಂತ ನೋಡಿಕೊಂಡು ನೋಡಿ. ಕರೆಕ್ಟಾಗಿ ಇದೇ ಥರನೇ ಹಾಕಬೇಕು. ಈ ಥರ 6 7 ಕರೆಕ್ಟಾಗಿ ನೋಡಿಕೊಂಡು ಡಬಲ್ ಕ್ರೋಶ ಮಾಡಿಬಿಟ್ಟು ಕರೆಕ್ಟಾಗಿ ನೋಡಿಕೊಂಡು ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೋದು ನೋಡಿ. ಈ ಥರ ಕರೆಕ್ಟಾಗಿ ಸಿಂಗಲ್ ಕ್ರೋಶ ಮಾಡಿದ್ದೀನಲ್ವಾ ನೋಡಿ. ಒಂದು ಮಣಿ ಮತ್ತು ಪಕ್ಕದಲ್ಲಿ ಒಂದು ಆರ್ಚು. ತುಂಬ ಈಸಿ ಡಿಸೈನ್ ಇದು, ಸಿಂಪಲ್ಲಾಗಿ ಡಿಸೈನು, ಬೇಗ ಆಗುತ್ತೆ. ಮತ್ತು ನಾನಿಲ್ಲಿ 3-4 ಚೈನ್ನ ಹಾಕ್ಕೊತಾ ಇದ್ದೀನಿ ನೋಡಿ. ಈ ಥರ 4 ಚೈನ್, 4 ಚೈನು ಹಾಕೋಬೋದು, ಬೇಕಂದರೆ 5 ಚೈನು ಹಾಕೋಬೋದು. ನಾನಿಲ್ಲಿ 4 ಚೈನ ಹಾಕ್ಕೊಂಡಿದ್ದೀನಿ ನೋಡಿ. ಇದೇ ಥರ 4 ಚೈನ ಹಾಕಿಬಿಟ್ಟು ಲಾಕನ್ನು ಮಾಡಿದ್ದೀನಿ. ಮತ್ತು ನಾನು ಪಕ್ಕದಲ್ಲಿ ಇನ್ನೊಂದು ಡಬಲ್ ಕ್ರೋಶ ಅಂದರೆ ಸಿಂಗಲ್ ಕ್ರೋಶ ಮಾಡ್ಕೊತಾ ಇರೋದು. ಡಬಲ್ ಸತಿನ ಮಾಡ್ಕೋಬೋದು. ನಾವು ಸೀರೆ ಇದರಲ್ಲಿ ಮಾಡಿಕೊಂಡ್ರು ಅಷ್ಟೇ, ಲೇಸ್ ಮೇಲೆ ಮಾಡಿಕೊಂಡ್ರು ಅಷ್ಟೇ. ಡಬಲ್ ಸತಿ ಲಾಕ್ ಮಾಡಿಕೊಂಡ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಡಬಲ್ ಸತಿನ ಲಾಕ್ ಮಾಡ್ಕೊತಾ ಇದ್ದೀನಿ ನೋಡಿ. ಒಂದು ಆರ್ಚು ಮಣಿ ಮತ್ತು ಒಂದು ಕುಚ್ಚು ಬರುತ್ತೆ. ತುಂಬ ಸಿಂಪಲ್ ಡಿಸೈನ್ ಇದು. ಇವಾಗ ನಾನು ಸೂಜಿ ಮೇಲೆ ದಾರ ಮೇಲೆ ಎತ್ಬಿಟ್ಟು ಮತ್ತು ಇನ್ನೊಂದು ಗೋಲ್ಡ್ ಕಲರ್ ಬೀಡ್ಸನ್ನು ಲಾಕ್ ಮಾಡ್ಕೊತಾ ಇದ್ದೀನಿ ನೋಡಿ. ಬೀಡ್ಸ್ ಹಾಕ್ಕೊಂಡ್ರೆ ಲಾಕ್ ಮಾಡಬೇಕು ಸ್ನೇಹಿತರೆ. ಲಾಕ್ ಮಾಡಾದಮೇಲೆ ನೋಡಿ, ಇವಾಗ ಡಬಲ್ ಕ್ರೋಶ ಸೂಜಿ ಮೇಲೆ ದಾರ ತಗೊಂಡು ಕರೆಕ್ಟಾಗಿ ನಾವು ಲಾಕ್ ಮಾಡಬೇಕು ನೋಡಿ. ಸೂಜಿ ಮೇಲೆ ದಾರ ತಗೊಂಡು ಎರಡರಲ್ಲಿ ಒಂದು ಇದೇ ಥರ ಫುಲ್ಲು ನಾವು ಆರ್ಚನ್ನು ಕಂಪ್ಲೀಟಾಗಿ ರೆಡಿನ ಮಾಡ್ಕೋಬೋದು. ಸೀರೆ ಮೇಲೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ ಸ್ನೇಹಿತರೆ. ನಮಗೇನು ಜಾಸ್ತಿ ಬೇಕು, 5 6 7 ಆರ್ಚ್ ಬರುತ್ತಲ್ಲ ಡಬಲ್ ಕ್ರೋಶ. ನಮಗೆ ಇನ್ನೂ ಜಾಸ್ತಿ ಬೇಕಂದರೆ ನಾವು 2-3 ಚೈನ್ ಹಾಕೋಬೋದು, ಆವಾಗ ಜಾಸ್ತಿ ಬರುತ್ತೆ ನೋಡಿ. ಫುಲ್ ಇದೇ ಥರ ಆರ್ಚನ್ನು ಮಾಡ್ಕೊತಾ ಇದ್ದೀನಿ ನೋಡಿ. ಈ ಸೂಜಿ ಮೇಲೆ ದಾರ ತಗೊಂಡು ಎರಡರಲ್ಲಿ ಒಂದು ಮತ್ತು ಎರಡರಲ್ಲಿ ಒಂದು, ಇದೇ ಥರ ಫುಲ್ಲು ಆರ್ಚನ್ನು ಕಂಪ್ಲೀಟ್ ಮಾಡ್ಕೋಬೇಕು. ತುಂಬ ಲುಕ್ ಕೊಡುತ್ತೆ ನೋಡಿ. ಇನ್ನೊಂದು ಸತಿ ಸೂಜಿ ಮೇಲೆ ದಾರ ತಗೊಂಡು ಎರಡರಲ್ಲಿ ಒಂದು ಮತ್ತು ಎರಡರಲ್ಲಿ ಒಂದು ಬೀಡ್ಸು ಮತ್ತು ಡಬಲ್ ಕ್ರೋಶ, ಒಂದು ಆರ್ಚು, ಡಬಲ್ ಕ್ರೋಶದ ಒಂದು ಆರ್ಚು, ಒಂದು ಬೀಡ್ಸು ಮತ್ತು ಕುಚ್ಚು ಕಟ್ಟೋಕ್ಕೆ ಒಂದು 4 ಚೈನು. ಈ ಥರ ಫುಲ್ಲು ನಾವು ಸೀರೆಗೆ ಹಾಕ್ಕೊಂಡ್ರೆ ತುಂಬ ಲುಕ್ ಕೊಡುತ್ತೆ, ತುಂಬ ಚೆನ್ನಾಗಿರುತ್ತೆ ನೋಡಿ. ಮತ್ತು ನಾನು ಫುಲ್ಲು ಆರ್ಚನ್ನು ಕಂಪ್ಲೀಟಾಗಿ ಮಾಡ್ಕೋತಾ ಇದ್ದೀನಿ. ಒಂಚೂರು ಲೂಸ್ ಬಿಡಬಾರ್ದು ಸ್ನೇಹಿತರೆ. ಕರೆಕ್ಟಾಗಿ ನಾವು ನೋಡಿಕೊಂಡು ಹಾಕೋಬೇಕು. ಹಾಗಾಗಿಬಿಟ್ಟು ಲೇಸ್ ಮೇಲೆ ಹಾಕ್ತಾಯಿದ್ದೀನಿ ನಾನು.
ತುಂಬ ಡಿಸೈನ್ ಚೆನ್ನಾಗಿರುತ್ತೆ, ಲುಕ್ಕು ಅಷ್ಟು ಚೆನ್ನಾಗಿ ಕೊಡುತ್ತೆ. 1 ಅವರಲ್ಲೇ ಈ ಕ್ರೋಶಾ ಕುಚ್ಚನ್ನು ಹಾಕ್ಬೋದು ನಾವು. ನೋಡ್ತಾ ಇರ್ಬೋದು ಸ್ನೇಹಿತರೆ ಹೇಗೆ ಕಾಣಿಸ್ತಾ ಇದೆ. 1 ಮಣಿ ಮತ್ತು ಆರ್ಚು ಮತ್ತು ಕ್ರೋಶಾ ಬರುತ್ತೆ. 1 ಮಣಿ ಮತ್ತು ಆರ್ಚು ಮತ್ತು ಕ್ರೋಶಾ ಬರುತ್ತಲ್ಲ, ತುಂಬ ಸಿಂಪಲ್ ಡಿಸೈನು. ಇದೇ ಥರ ಡಿಸೈನ್ ನಾವು ಸೀರೆಗೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಮತ್ತೆ ಕರೆಕ್ಟಾಗಿ ನೋಡಿಕೊಂಡು ಲಾಕ್ ಮಾಡ್ಕೊತಾ ಇರೋದು. ಆ್ಯಕ್ಚುಲಿ ನಾನು ಲೇಸ್ ಮೇಲೆ ಹಾಕ್ತಾಯಿದ್ದೀನಿ ಸ್ನೇಹಿತರೆ, ಲೇಸ್ ಮೇಲೆ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ. ಮತ್ತು ಪಕ್ಕದಲ್ಲಿ ಇನ್ನೊಂದು ಲಾಕನ್ನು ಮಾಡ್ಕೊತಾ ಇದ್ದೀನಿ. ನಾನು ಯಾವುದೇ ಕಂಬಗಳು ಹಾಕಿದರೂ ಡಬಲ್ ಕ್ರೋಶಾನ ಲಾಕನ್ನು ಮಾಡ್ಕೊತೀನಿ ಸ್ನೇಹಿತರೆ, ಯಾಕೆಂದರೆ ಬಿಚ್ಚಲ್ಲ ಅಂದ್ಬಿಟ್ಟು ಡಬಲ್ ಕ್ರೋಶಾನ ಲಾಕನ್ನು ಮಾಡ್ಕೊತೀನಿ ನಾನು. 6 ಎಳೆ ದಾರ ಸುತ್ಕೊಂಡಿದ್ದೀನಿ. ತುಂಬ ಲುಕ್ ಕೊಡುತ್ತೆ, ಸೀರೆಗೆ ಹಾಕ್ಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ, ತುಂಬ ಲುಕ್ ಕೊಡುತ್ತೆ ಈ ಥರ ಡಿಸೈನು. ಮತ್ತು ನಾನು ಇನ್ನೂ ನೋಡಿ ಇವಾಗ 3 ಚೈನ್ನ ಹಾಕ್ಕೊತಾ ಇದ್ದೀನಿ. ನಾನು ಒಂದು 3-4 ಆರ್ಚನ್ನು ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ಈ ಥರ 4 ಚೈನ್ ಹಾಕ್ಕೊತಾ ಇದ್ದೀನಿ. 3 ಚೈನು ಬೇಕಂದರೆ ಹಾಕೋಬೋದು. 4 ಚೈನ್ ಹಾಕ್ಕೊಂಡಿದ್ದೀನಿ ನಾನು. 4 ಚೈನ್ ಹಾಕ್ಬಿಟ್ಟು ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಂತ ಅಲ್ಲಿ ನೋಡಿಕೊಂಡು ಕರೆಕ್ಟಾಗಿ ಲಾಕನ್ನು ಮಾಡ್ಕೋಬೇಕು ನೋಡಿ. ಮತ್ತು ಇಲ್ಲಿ ಲಾಕ್ ಆದಮೇಲೆ ಪಕ್ಕದಲ್ಲಿ ಇನ್ನೊಂದು ಸತಿ ಲಾಕನ್ನು ಮಾಡ್ಕೊತೀನಿ. ಡಬಲ್ ಸತಿ ಲಾಕನ್ನು ಮಾಡ್ಕೊತಾ ಇರೋದು. ತುಂಬ ಸಿಂಪಲ್ ಇದೆ ಡಿಸೈನು. ಇವಾಗ ಬೀಡ್ಸು ಹಾಕೋಬೇಕು ಸ್ನೇಹಿತರೆ. ದಾರ ಮೇಲೆ ಎತ್ಬಿಟ್ಟು ಇವಾಗ ಒಂದು ಬೀಡ್ಸನ್ನ ಹಾಕ್ಕೊತಾ ಇದ್ದೀನಿ ನೋಡಿ. ನೀವೊಂದು ಸಣ್ಣ ಬೇಕಂದರೆ ಚಿಕ್ಕ ಬೀಡ್ಸನ್ನು ಯೂಸ್ ಮಾಡ್ಕೊಬೋದು ಸ್ನೇಹಿತರೆ. ನನ್ನ ಹತ್ರ ಇದೇ ಬೀಡ್ಸ್ ಇತ್ತಲ್ವ, ಹಾಗಾಗಿಬಿಟ್ಟು ನಾನು ಈ ಬೀಡ್ಸ್ನ ಬಳಸ್ತಾ ಇದ್ದೀನಿ. ನಮಗೆ ಯಾವ ಥರ ಬೇಕು ಆ ಥರ ಬೀಳ್ತಾ ಇದೆ ಬೀಡ್ಸ್ ನೋಡಿ, ಜಾರಿ ಜಾರಿ ಹೋಗ್ತಾ ಇದೆ. ಇದೇ ಥರ ಸಿಂಪಲ್ಲಾಗಿ ನಮ್ಮ ಸೀರೆ ನಾವು ಕುಚ್ಚು ಹಾಕ್ಕೋಬೋದು. ನಾನು ಈ ಕುಚ್ಚು ಹಾಕೋಕ್ಕೆ 300ನ ತಗೊಂಡಿದ್ದೆ, ಸೀರೆ ಮೇಲೆ ಹಾಕಿದೆ. ನೈಟ್ ಹಾಕಿದ್ದೆ, ನೈಟೆಲ್ಲ ವಿಡಿಯೋ ಮಾಡೋಕ್ಕೆ ಬಿಡಲ್ಲ, ಹಾಗಾಗಿಬಿಟ್ಟು ನಾನು ಲೇಸ್ ಮೇಲೆ ಹಾಕಿಬಿಟ್ಟು ಈ ವಿಡಿಯೋನ ತೋರಿಸೋಣಂತ. ನಾನು ಇದಕ್ಕೆ ಚಾರ್ಜ್ ಮಾಡಿರೋದು ಕುಚ್ಚಿಗೆ 300 ರೂಪಾಯಿ ಚಾರ್ಜ್ ಮಾಡಿದ್ದೀನಿ ಸ್ನೇಹಿತರೆ. ಸಿಂಪಲ್ ಡಿಸೈನು ಚೆನ್ನಾಗಿತ್ತು, ಅರ್ಜೆಂಟಾಗಿ ಕೊಡಬೇಕಾಗಿತ್ತು, ಹಾಗಾಗಿಬಿಟ್ಟು 1 ಅವರಲ್ಲೇ ಕಟ್ಬಿಟ್ಟು ಕೊಟ್ಟಿದ್ದೀನಿ. ತುಂಬ ಈಸಿ ಡಿಸೈನ್ ಇದು, ತುಂಬ ಸಿಂಪಲ್ ಡಿಸೈನು ನೋಡಿ. ಮತ್ತೆ ಬೀಡ್ಸ್ನ ಹಾಕಿಬಿಟ್ಟು ಮತ್ತೆ ಲಾಕನ್ನು ಮಾಡ್ಕೊತಾ ಇದ್ದೀನಿ. ಸೇಮ್ ನೋಡಿ, ನಾನು ಇದೇ ಥರ ಒಂದು ಆರ್ಚು ಮತ್ತು ಮಣಿ ಆರ್ಚು ಮತ್ತು ಮಣಿ ಫುಲ್ಲು ಈ ಥರನ ಹಾಕ್ಕೋಬೇಕು ನೋಡಿ. ಆರ್ಚು ಮಣಿ ರೆಡಿ ಆಗಿದೆ, ತುಂಬ ಲುಕ್ ಕೊಡ್ತಾ ಇದೆ ನೋಡಿ. ಇದೇ ಥರ ಸಿಂಪಲ್ಲಾಗಿ ಡಿಸೈನ್ನ ಹಾಕೋಬೋದು ನಮ್ಮ ಸೀರೆಗಾಗಿರಲಿ, ಕಸ್ಟಮರ್ ಸೀರೆ ಆಗಿರಲಿ. ಇವಾಗ ನಾನು ಇಲ್ಲಿ ದಾರಾನ ಕಟ್ ಮಾಡ್ತಾ ಇದ್ದೀನಿ. ಇವಾಗ ದಾರಾನ ಕಟ್ ಮಾಡಿಬಿಟ್ಟು ಮೇಲೆ ಇಡ್ಕೊತೀನಿ, ಯಾಕೆಂದರೆ ಅದು ಬಿಚ್ಚಲ್ಲ ಗಂಟು, ಹಾಗಾಗಿಬಿಟ್ಟು. ಇವಾಗ ಇದಕ್ಕೆ ನಾನು ಎಷ್ಟು ಲುಕ್ ಕೊಡ್ತಾ ಇದೆ ನೋಡಿ. ಇದಕ್ಕೆ ಕುಚ್ಚು ಕಟ್ಟಿದರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ. ಇವಾಗ ಇದಕ್ಕೆ ನಾನು ಕುಚ್ಚನ್ನು ಕಟ್ತೀನಿ ನೋಡಿ. ಯಾವ ಥರ ಕುಚ್ಚು ಕಟ್ಟಿದ ಮೇಲೆ ಹೇಗೆ ಕಾಣಿಸುತ್ತೆ ಅಂತ ನೋಡೋಣ. ಒಂದು ಬೀಡ್ಸು, ಆರ್ಚು ಮತ್ತು ಕುಚ್ಚು ನೋಡಿ. ಕುಚ್ಚು ಕಟ್ಟಿದ್ದೀನಿ ಸ್ನೇಹಿತರೆ, ಹೇಗೆ ಕಾಣಿಸ್ತಾ ಇದೆ. ಒಂದು ಆರ್ಚು, ಒಂದು ಬೀಡ್ಸು ಮತ್ತು ಒಂದು ಕುಚ್ಚು. ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಡಿಸೈನು ಈ ಥರ ನಮ್ಮ ಸೀರೆಗೆ ನಾವು ಕಟ್ಕೋಬೋದು. ನಾನು ಕಸ್ಟಮರ್ ಸೀರೆಗೆ ಈ ಥರ ಡಿಸೈನ್ ಕಟ್ಟಿದೆ, ಹಾಗಾಗಿಬಿಟ್ಟು ನನಗೆ ಸೇರ್ ಮಾಡಬೇಕು ಅನ್ನಿಸ್ತು. ಅದಕ್ಕೆ ನಾನು ಲೇಸ್ ಮೇಲೆ ಈ ಥರ ಡಿಸೈನ್ನ ಸೇರ್ ಮಾಡಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಿದೆ ಅಂತ ಸಿಂಪಲ್ಲಾಗಿ ಡಿಸೈನ್ನ ಹೇಳಿ. ಹಾಗೆ ವಿಡಿಯೋನ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ಎಲ್ಲರಿಗೂ ಬಾಯ್.